ಸರ್ ಹೇಳಿ. ವಿವೋ ಆನಂದ ಕುಮಾರ್. ಸರ್ ನಮಸ್ತೆ ಸರ್. ಸರ್. ಸರ್ ಒಬ್ರಿಗೆ 52 ವರ್ಷ, ಹ್ಮ್. ಹೊಟ್ಟೆಲಿ ಆಗಾಗ ನೀರು ತುಂಬಿಕೊಳತ್ತಂತೆ ಸರ್. ಹಾಗಾಗಿ ನೀರ್ ಅವ್ರಿಗೆ ತಗೊಳಂತೆ. ಅವ್ರಿಗೆ ಹೀಟ್ ಮತ್ತೆ ಆಗಿದೆ, ಕೋಲ್ಡ್ ಆಗಿ, ಅವ್ರಿಗೆ ಹೀಟ್ ಆಗಿದೆ, ಕೋಲ್ಡ್ ಆಗಿದೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ವಾಟರ್ ಇದೆ ಅಂದ್ರೆ ಕೋಲ್ಡ್. ಡಾಕ್ಟರ್ ಹೇಳಿದಾರೆ ಅವ್ರಿಗೆ ಹಣ್ಣು ತಿನ್ಬೋದು ಅಂತ ಹೇಳಿದಾರಂತೆ, ತರಕಾರಿ ತಗೊಳ್ಬೋದು ಅಂತ ಹೇಳಿದಾರಂತೆ. ಬಟ್ ಅದರಂತಾನೆ ತಗೊಳ್ತಾ ಇದಾರೆ, ಏನ್ ಎಫೆಕ್ಟ್ ಆಗ್ತಾ ಇಲ್ವಂತೆ ಅವ್ರಿಗೆ. ಅದ್ರ ಯೂರಿನ್ ಮಾತ್ರ ಒಂದು ಹಣ್ಣು ಕೋಲ್ಡ್ನೆಸ್ ಮಾಡುತ್ತೆ. ಹೌದು. ಅದು ಬೇಡ ಬೇಡ ಅಲ್ಲ ಸರ್, ಹಣ್ಣೆಲ್ಲ ತಗೋಬಾರ್ದಲ್ಲ ಸರ್. ಹಣ್ಣು ತಗೊಳ್ಳಿ, ದಾಳಿಂಬೆ ತಗೊಳ್ಳಿ, ಸೇಬು ತಗೊಳ್ಳಿ, ಬೆಸ್ಟ್. ಅದು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಸರಿನಾ? ಈ ಅದ್ರ ಮರ್ಮ ಜೊತೆಗೆ ಅಧಿಪತಿ ಸ್ಟಮಕ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವನ್ನೆಲ್ಲ ಮಾಡಿ. ಅಧಿಪತಿ ಮಾಡ್ಬೋದು, ತಿಲರ್ಥ 2, ತಿಲರ್ಥ 1, ಶಂಖ ಮರ್ಮಮು Yes. ಮತ್ತೆ ವಿದುರ Yes, sir. ಮರ್ಮಮ್ಮನ ಮಾಡಿ. ಪೋಯಿಕಾಯಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಪೋಯಿಕಾಯಿ ಮಾಡಿ. Okay. ಇದು ಗೊತ್ತಾಗ್ತಾ ಇದೆ, ನಾ ಇನ್ನು ತರಗತಿಯಲ್ಲಿ ಹೇಳಿಲ್ಲ ನಿಮ್ಗೆ. ಈ ಚೊಳಂಬ ಕಳಂ ಗೊತ್ತಿದೆ ಅಂದ್ರೆ ಫೈರ್ ಇನ್ಕ್ರೀಸ್ ಮಾಡುತ್ತೆ. ಚೊಳಂಬ ಕಳಂನು ಮಾಡಿ ಹೀಲ್ ಆಗುತ್ತೆ. ಹೋಗುತ್ತೆ. ಪಕ್ಕ ಕೋಲ್ಡ್ ಅಲ್ಲ ಸರ್ ಅದು. ನರಗಳೆಲ್ಲ ಹಸಿರು ಬಣ್ಣ ಕಾಣುತ್ತೆ, ನರ ಎಲ್ಲ ಹಸಿರು ಬಣ್ಣ. ಓಕೆ ಓಕೆ ನೋಡಿ, ಓಕೆ, ಥ್ಯಾಂಕ್ ಯು ಸರ್. ಗ್ರೀನಿಶ್ ಆಗ್ತಾ ಇದೆ ಅಂದ್ರೆ ಕೋಲ್ಡ್. ಥ್ಯಾಂಕ್ ಯು. ನನಗೆ ಒಂದ್ ಕನ್ಫ್ಯೂಸ್ ಆಯ್ತು, ಅವ್ರೇನೋ ಹಣ್ಣೇನೋ ಸುಗುಣ ತಿನ್ಕೊಂಡು ಮೇಡಮ್. ಗೊತ್ತಾಗ್ಲಿಲ್ಲ. ನಾಲಿಗೆಯಲ್ಲಿ ನೋಡಿದ್ರೆ ಏನ್ ತೊಂದ್ರೆ ಇಲ್ಲ, ಕೋಲ್ಡ್ನೆಸ್ ಮಾಡಿ.